ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ಇವತ್ತು ನಾವೆಲ್ಲರೂ ಒಂದು ದ್ರವ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂದರೆ, ನಾವು ಅಡುಗೆ ಮನೆಯಲ್ಲಿ ಅದಿಲ್ಲದೆ ಅಡುಗೆನೇ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಅಡುಗೆಗೆ ರುಚಿ ಕೊಡುವಂಥದ್ದು ಯಾವುದು ಅಂದರೆ ಸೈಂಧವ ಲವಣ. ಲವಣದ ಬಗ್ಗೆ ಅಥವಾ ಉಪ್ಪಿನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದ್ದದ್ದು. ಸೈಂಧವ ಲವಣದ ಬಗ್ಗೆ ಇವತ್ತು ನಾವು ಮಾತಾಡೋಣ. ನಮ್ಮ ಚರಕ ಸಂಹಿತೆಯಲ್ಲಿ ಸೈಂಧವ ಲವಣದ ಗುಣಗಳ ಬಗ್ಗೆ ಈ ರೀತಿಯಾಗಿ ವಿವರಣೆ ಮಾಡಿರುವಂಥದ್ದು. ರೋಚನಂ ದೀಪನಂ ವೃಷ್ಯಂ ವಿದಾಹಿ ಚ ತ್ರಿದೋಷಗ್ನಂ ಸಮಧುರಂ ಸೈಂಧವಂ ಲವಣೋತ್ರಯಂ. ಹಾಗಂದರೆ ರೋಚನಂ ಇದು ರುಚಿಯನ್ನು ಉಂಟು ಮಾಡುವಂಥದ್ದು, ದೀಪನಂ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು, ವೃಷ್ಯಂ ಕಾಮೋತ್ತೇಜಕಂ, ವಿದಾಹಿ ಚ ಅಂದರೆ ಉರಿಯನ್ನು ಉಂಟು ಮಾಡುವಂಥದ್ದು, ತ್ರಿದೋಷಗ್ನಂ ಅಂದರೆ ಮೂರೂ ದೋಷಗಳನ್ನು ಶಮನ ಮಾಡುವಂತಹ, ಇದು ಒಂದೇ ಒಂದು ದ್ರವ್ಯ ಈ ಮೂರು ದೋಷಗಳನ್ನು ಶಮನ ಮಾಡುವಂಥದ್ದು, ಸಮಧುರಂ ಸ್ವಲ್ಪ ಸಿಹಿ ಉಳ್ಳುವಂತಾಗಿರುವಂಥದ್ದು, ಸೈಂಧವಂ ಲವಣೋತ್ರಯಂ. ಸೊ ನೋಡಿದ್ರಲ್ಲ, ಈ ಇಷ್ಟು ಗುಣಗಳು ಸೈಂಧವ ಲವಣದಲ್ಲಿ ಇರುವಂಥದ್ದು. ಸೊ ಈ ಸೈಂಧವ ಅಂತ ಯಾಕೆ ಕರೆಯುವಂಥದ್ದು? ಇದು ಸಿಂಧು ಪ್ರಾಂತ್ಯದಿಂದ ಬಂದಿರುವಂಥದ್ದಾಗಿರೋದ್ರಿಂದ ಸೈಂಧವ ಲವಣ ಅಂತ ಕರೆಯಲ್ಪಟ್ಟದಾಗಿದೆ. ಏನು ವಿಶೇಷತೆ ಬೇರೆ ಉಪ್ಪಿಗೂ ಈ ಸೈಂಧವ ಲವಣಕ್ಕೂ? ಈ ಸೈಂಧವ ಲವಣ ಸ್ವಲ್ಪ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಕರೀತಾರೆ, ಪಿಂಕ್ ಕಲರ್ ಆಗಿರುವಂಥದ್ದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತಲೂ ಕರೀತಾರೆ. ಸೊ ಇದು ಹಿಮಾಲಯ ಪ್ರದೇಶ ಅಥವಾ ಸಿಂಧು ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು. ಈಗ ಪಾಕಿಸ್ತಾನದಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ನಾವೆಲ್ಲ ಬಳಕೆ ಮಾಡುವಂತಹ ಉಪ್ಪು ಸಮುದ್ರದ ಉಪ್ಪು ಅಂತ ನಾವು ಹೇಳ್ತೀವಿ. ಅದು ಸ್ವಲ್ಪ ಈಗೆಲ್ಲ ಕೆಮಿಕಲ್ಸ್ ಹಾಕಿ ಅಯೋಡೈಸ್ಡ್ ಆಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಬಟ್ ಈ ಸೈಂಧವ ಲವಣ ಇದು ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ನೋಡಿದ್ರೆ, ಏನ್ಷಂಟ್ ಸೀ ಬೆಡ್ಸ್ ಏನಿತ್ತಲ್ಲ ಮುಂಚೆ, ಆ ಏನ್ಷಂಟ್ ಸೀ ಬೆಡ್ಸ್ ಎಲ್ಲ ಕ್ರಿಸ್ಟಲೈಸ್ಡ್ ಏನಂತಾರೆ ಹರಳು ಥರ ಆಗಿ ಅದು ಒಂದು ದೊಡ್ಡ ಗುಡ್ಡಗಳು, ದೊಡ್ಡ ಬೆಟ್ಟಗಳಾಗಿ ಫಾರ್ಮ್ ಆಯಿತು. ಆ ಫಾರ್ಮೇಷನ್ ಆಗಿರೋ ಗುಡ್ಡಗಳಿಂದ ತೆಗೆಯುವಂಥದ್ದೇ ಈ ಒಂದು ಸೈಂಧವ ಲವಣ. ಇದು ಕೆವ್ರಾ ರೀಜನ್ ಪಾಕಿಸ್ತಾನದಲ್ಲಿ ಈ ಒಂದು ಗಣಿಗಾರಿಕೆ ಬಹಳ ಒಂದು ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಅಂತಲೇ ಹೇಳ್ಬೋದು. ಇದು ಹೆಂಗೆ ಡಿಸ್ಕವರಿ ಆಯಿತು, ಸೈಂಧವ ಲವಣ ಹೆಂಗೆ ಗೊತ್ತಾಯಿತು ಅಂತ ಹಿಸ್ಟ್ರಿ ನೋಡ್ತಾ ಹೋದರೆ, ಅಲೆಕ್ಸಾಂಡರ್ ದ ಗ್ರೇಟ್ ಕೇಳಿರ್ಬೋದು. ಅವನ ಕುದುರೆ ಈ ಸೈಂಧವ ಲವಣ ಅನ್ನೋ ಒಂದು ಟೇಸ್ಟ್ ಅಥವಾ ಒಂದು ಲಿಕ್ ಮಾಡಲಿಕ್ಕೆ ಹೋಯಿತು. ಆಗ ಗೊತ್ತಾಯಿತು ಇದಕ್ಕೆ ಏನೋ ಒಂದು ರುಚಿ ಸಿಕ್ಕಿದೆ ಅಂತ. 1870s ಬ್ರಿಟಿಷ್ ಆಡಳಿತದಲ್ಲಿ ಇದರ ಗಣಿಗಾರಿಕೆ ಶುರುವಾಗುತ್ತೆ. ಪಾಕಿಸ್ತಾನದಲ್ಲಿ ಸಾಕಷ್ಟು ಈ ಒಂದು ಗಣಿಗಾರಿಕೆ ಶುರು ಮಾಡ್ತಾರೆ, ಆದರೆ ಅವ್ರ ಕೈಲಿ ಪ್ರೊಸೆಸಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಭಾರತಕ್ಕೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. 1919 ಇದು 2019, ಐ ಶುಡ್ ಗಿವ್ ಪ್ರಾಪರ್ ಇನ್ಫೋ. 1870s ಬ್ರಿಟಿಷ್ ಆಡಳಿತ ನಡಿಬೇಕಾದ್ರೆ ಈ ಗಣಿಗಾರಿಕೆ ಶುರುವಾಗುತ್ತೆ. ಪಾಕಿಸ್ತಾನದವರು ಈ ಒಂದು ಸೈಂಧವ ಲವಣ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವ್ರಿಗೂ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಭಾರತಕ್ಕೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಸುಮಾರು 2019 ಪಾಕಿಸ್ತಾನದವರು ನಮ್ಮ ಭಾರತಕ್ಕೆ ಇದನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ಬ್ಯಾನ್ ಮಾಡ್ತಾರೆ. ಇವಾಗ ನಮ್ಗೆ ಏನು ಸಿಗ್ತದೆ ಸೈಂಧವ ಲವಣ, ಅದೆಲ್ಲವೂ ನೇಪಾಳ ಕಡೆಯಿಂದ ಬರುವಂಥದ್ದಾಗಿರುವಂಥದ್ದು. ಸೊ ಏನು ಇದರ ವಿಶಿಷ್ಟತೆ? ಸೈಂಧವ ಲವಣ ಯಾಕೆ ನಾವು ನಾರ್ಮಲ್ ಉಪ್ಪು ಯಾಕೆ ಉಪಯೋಗಿಸ್ಬಾರ್ದು, ಸೈಂಧವ ಲವಣ ಯಾಕೆ ಅಂತ ನೀವೆಲ್ಲ ಕೇಳ್ಬೋದು. ನಾವು ನಾರ್ಮಲ್ ಲವಣ ಅಥವಾ ಉಪ್ಪು ಮನೆಯಲ್ಲಿ ಏನು ಉಪಯೋಗಿಸ್ತೀವಿ ಅದು ಅಯೋಡೈಸ್ಡ್ ಸಾಲ್ಟ್ ಆಗುತ್ತೆ, ಹೆಚ್ಚು ಅಯೋಡಿನ್ ಯುಕ್ತವಾಗಿರುವಂಥದ್ದು. ಈ ಸೈಂಧವ ಲವಣದಲ್ಲಿ 98% ಸೋಡಿಯಂ ಕ್ಲೋರೈಡ್ ಇರುವಂಥದ್ದು. ಇನ್ನು 2% ಏನಿದೆ ಈ ಬೇರೆಲ್ಲ ಖನಿಜಾಂಶಗಳು ಅದರಲ್ಲಿ ಇರುವಂಥದ್ದು, ಲೈಕ್ ಅಯನ್ನು, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಮ್ಯಾಗ್ನೀಷಿಯಮ್ಮು, ಮ್ಯಾಂಗನೀಸು, ಅಯೋಡಿನ್ನು, ಸೊ ಸ್ಟ್ರೋಷಿಯಮ್, ಇವೆಲ್ಲವೂ ಇನ್ನು 2% ಖನಿಜಾಂಶಗಳು ಅದರಲ್ಲಿ ಇದೆ. ಮೇಜರಾಗಿ ಸೋಡಿಯಂ ಕ್ಲೋರೈಡು ಅದರಲ್ಲಿ ಇರುವಂಥದ್ದು. ಇದೇ ಮೇಜರ್ ಒಂದು ವಿಶಿಷ್ಟತೆ ಎಲ್ಲ ಬೇರೆ ಉಪ್ಪಿಗೂ ಮತ್ತು ಈ ಉಪ್ಪಿಗೂ. ಬೇರೆ ಉಪ್ಪುಗಳು ಉಷ್ಣವನ್ನು ಕ್ರಿಯೇಟ್ ಮಾಡುವಂಥದ್ದು, ಇದು ಸಾಕಷ್ಟು ನಮ್ಮ ದೇಹಕ್ಕೆ ಶೀತವನ್ನು ಉಂಟು ಮಾಡುತ್ತೆ. ಇನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಈ ಸೈಂಧವ ಲವಣವನ್ನು ಸೇವನೆ ಮಾಡಬೇಕು? 1 to 2 grams per day ಮಾತ್ರ ನಾವು ಇದನ್ನು ಸೇವನೆ ಮಾಡುವಂಥದ್ದಾಗಿರುತ್ತೆ.
ಹೆಚ್ಚಾಗಿ ಕೂಡ ಇದನ್ನು ನಾವು ಬಳಕೆ ಮಾಡಬಾರ್ದು. ಹೆಚ್ಚಾಗಿ ಬಳಕೆ ಮಾಡಿದ್ರೂ ಕೂಡ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಯಾಕೆಂದರೆ ಸೋಡಿಯಂ ಜಾಸ್ತಿ ಇರೋದ್ರಿಂದ ನೀವು 4 ಗ್ರಾಮ್ಸ್ ಮೇಲೆ ಸೇವನೆ ಮಾಡಿದ್ರೆ ನಿಮಗೆ ಹೈಪರ್ ಟೆನ್ಷನ್ ಆಗುವಂಥದ್ದಾಗ್ಬೋದು, ಪ್ರೀಮೆಚ್ಯೂರ್ ಗ್ರೇಯಿಂಗು, ಸೊ ಪಿತ್ತದ ದೋಷಗಳು ಶುರುವಾಗುತ್ತೆ. ಹಾಗಾಗಿ ಡೋಸೇಜ್ ಕೂಡ ಬಹಳ ನೋಡಿಕೊಂಡು ಸೇವನೆ ಮಾಡುವಂಥದ್ದು. 1 to 2 ಗ್ರಾಮ್ಸ್ ಪರ್ ಡೇ ಮಾತ್ರ ಇದನ್ನು ನೀವು ಸೇವನೆ ಆಗಿರುತ್ತೆ. ಇದರಲ್ಲಿ ರುಚಿ ಏನಿರುತ್ತೆ, ಬೇರೆ ಲವಣಕ್ಕೂ ಈ ಲವಣಕ್ಕೂ ಅಷ್ಟೇ ಆದಂತಹ ರುಚಿ ಇರುವಂಥದ್ದು. ಏನೂ ಅಷ್ಟು ವ್ಯತ್ಯಾಸ ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ, ಎಕ್ಸೆಪ್ಟ್ ಫಾರ್ ದ ಕೆಮಿಕಲ್ ಕಾಂಪೋಸಿಷನ್, ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಇಸ್ ಮೋರ್ ಇನ್ ದಿಸ್. ಅದರಲ್ಲಿ ಅಯೋಡಿನ್ ಜಾಸ್ತಿ ಇರುತ್ತೆ. ಯಾರಲ್ಲಿ ಅಯೋಡಿನ್ ಸೇವನೆ ಮಾಡಬಾರ್ದು ಪಥ್ಯದಲ್ಲಿ ಅಂತ ಹೇಳ್ತಾರೋ ಅಂಥವ್ರು ಈ ಸೋಡಿಯಂ ಕ್ಲೋರೈಡ್ ಹೆಚ್ಚಾಗಿರುವಂತಹ ಸೈಂಧವ ಲವಣನ ಸೇವನೆ ಮಾಡ್ಬೋದು. ಯಾರು ಸೋಡಿಯಂ ಉಪಯೋಗ ಮಾಡಬಾರ್ದು ಅನ್ನೋರು ಅಯೋಡಿನ್ ಬೇಸ್ಡ್ ಉಪ್ಪನ್ನು ಸೇವನೆ ಮಾಡುವಂಥದ್ದು, ನೋಡಿಕೊಂಡು ಸೇವನೆ ಮಾಡುವಂಥದ್ದಾಗಿರುವಂಥದ್ದು. ಇನ್ನು ಇದರ ಪ್ರಾಚೀನದ ಬಗ್ಗೆ ಏನು ಐತಿಹಾಸಿಕ ಹಿನ್ನೆಲೆ ನೋಡಿದ್ವಿ, ಸೈಂಧವ ಲವಣ ಎಲ್ಲಿಂದ ಬಂತು ಅಂತ ನೋಡಿದ್ವಿ, ಎಷ್ಟು ಪ್ರಮಾಣ ಸೇವನೆ ಮಾಡಬೇಕು ಅಂತ ತಿಳ್ಕೊಂಡ್ವಿ, ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ನಾವು ತಿಳ್ಕೊತ ಹೋದ್ವಿ. ಸೊ ಇವಿಷ್ಟು ಇವತ್ತಿನ ಸೈಂಧವ ಲವಣದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನಷ್ಟು ಹೊಸ ದ್ರವ್ಯಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನಮಸ್ತೆ.